ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ಯಾರ್ಯಾರು ನನಗೆ ಸಪೋರ್ಟ್ ಇದ್ದೀರಾ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಒಂದು ಹೊಸ ಅಚೀವ್ಮೆಂಟ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಏನಪ್ಪ ಅಂದರೆ 10,000 ವ್ಯೂಸ್ ಕಂಪ್ಲೀಟ್ ಆಗಿದೆ. ಭಾಳಷ್ಟು ಜನಕ್ಕೆ ಇದೊಂದು 10,000 ವ್ಯೂಸ್ ಕಮ್ಮಿ ಅನಿಸ್ಬೋದು, ಬಟ್ ಆದರೆ ನನ್ನೊಂದು ಚಾನಲ್ಲಿ 10,000 ವ್ಯೂಸ್ ಬಂದಿರೋ, ನನಗೆ 1 ವ್ಯೂ ಬಂದ್ರೂ ಭಾಳಷ್ಟು ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ನಾವು ಫಸ್ಟ್ ಒಂದು ಡೆಮೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ನಾವು ಕ್ರಿಯೇಟ್ ಮಾಡಿ ಕ್ಲಿಕ್ ಮಾಡಿ ಅಪ್ಲೋಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನಾನು PC ಇಂದನೇ ಅಪ್ಲೋಡ್ ಮಾಡೋದು ವೀಡಿಯೋಸು. ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಇದೊಂದು ಡೆಮೋ ವೀಡಿಯೋ ನಾನು ಅಪ್ಲೋಡ್ ಮಾಡಲ್ಲ. ಸೊ ಒಂದು ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಓಕೆ, ಅಪ್ಲೋಡ್ ಆಗ್ತಾ ಇದೆ. ಆ್ಯಂಡ್ ಈ ಟೈಟಲ್ ಏನಾಗುತ್ತೆ, ಕೆಲವೊಂದು ಟೈಮ್ ನಾನು ಕನ್ನಡ ಹಾಕಿರ್ತೀನಿ, ಫಸ್ಟ್ ಇಂಗ್ಲೀಷ್ ಹಾಕಿಬಿಟ್ಟು ಆಮೇಲೆ ಕನ್ನಡ ಅಂತ, ಕನ್ನಡದಲ್ಲಿ ಟೆಕ್ಸ್ಟ್ ಇರುತ್ತೆ. ಸೊ ಅದಕ್ಕೆ ನಾನು ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡ್ತೀನಿ. ಇಂಗ್ಲೀಷ್ ಟು ಕನ್ನಡ ಅಂತ ಸರ್ಚ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇಲ್ಲಿ ಎಂಟರ್ ಟೆಕ್ಸ್ಟ್ ಅಂತ ಕಾಣ್ತದೆ ಅಲ್ವಾ. ಸೊ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ತೊಗೊಳಿದ್ರೆ ಗೋ ಹೋಮ್ ಅಂತ ಹಾಕ್ಕೊತೀನಿ. ಮನೆಗೆ ಹೋಗು ಅಂತ ಇದನ್ನು ಇಲ್ಲಿ ಕ್ಲಿಕ್ ಮಾಡಿದರೆ ಕಾಪಿ ಆಯಿತು. ಕಾಪಿ ಆದಮೇಲೆ ನಾನು ಇದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಸೊ ಡಿಸ್ಕ್ರಿಪ್ಷನ್ ಇವೆಲ್ಲ ನಾನು ಮತ್ತೆ ಟೈಪ್ ಮಾಡಲ್ಲ. ಇಲ್ಲಿ ರೀಯೂಸ್ ಡೀಟೇಲ್ಸ್ ಅಂತ ಕಾಣ್ತಾ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಯಾವುದಾದ್ರೂ ಒಂದು ಸೇಮ್, ಎಲ್ಲ ವೀಡಿಯೋಸಲ್ಲಿ ಡಿಸ್ಕ್ರಿಪ್ಷನ್ ಸೇಮ್ ಇರುತ್ತೆ ನಂದು. ಸೊ ಅದಕ್ಕೆ ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಮಾಡಿಬಿಟ್ಟು ಟೈಟಲ್ ಮೇಲೆ ಮಾತ್ರ ಅನ್ಟಿಕ್ ಮಾಡ್ಕೊತೀನಿ. ಯಾಕಂದರೆ ಟೈಟಲ್ ಸೇಮ್ ಇರಲ್ಲ, ಒಂದು ರೀಸನ್ಗೋಸ್ಕರ ಅನ್ಟಿಕ್ ಮಾಡಿಕೊಂಡು ಪ್ರತಿಯೊಂದು ಸೇಮ್ ಇರುತ್ತೆ. ರೀಯೂಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಇದೇ ನನ್ನ ಟೈಟಲ್ ಅಂದ್ಕೊಳ್ಳೋಣ, ಇದನ್ನು ಕಾಪಿ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ನಾನು ಪೇಸ್ಟ್ ಮಾಡ್ಕೊತೀನಿ. ಓಕೆನಾ, ಮತ್ತು ಕೆಳಗಡೆ ನೋಡ್ತಿರ್ಬೋದು ಇನ್ ದಿಸ್ ವಿಡಿಯೋ ಹ್ಯಾವ್ ಶೋಡ್ ಅಂತಿದೆ ಅಲ್ವಾ. ಇನ್ ದಿಸ್ ವಿಡಿಯೋ ಹ್ಯಾವ್ ಶೋಡ್ ಏನಂತ ಹಾಕೋಣ, ಗೋ ಹೋಮ್ ಅಂತ ಹಾಕಿಬಿಡ್ತೀನಿ ಸುಮ್ಮನೆ ಜಸ್ಟ್ ಫಾರ್ ಡೆಮೋ ಪರ್ಪಸ್. ಮತ್ತು ಇದಿಷ್ಟನ್ನ ಕಾಪಿ ಮಾಡ್ಕೊತೀನಿ. ಕಾಪಿ ಆಯಿತು, ಮತ್ತು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಯಾಕಂದರೆ ಕೆಳಗಡೆ ಕನ್ನಡದಲ್ಲಿ ಆಗಬೇಕಲ್ಲ. ಈ ವಿಡಿಯೋದಲ್ಲಿ ನಾನು ಮನೆಗೆ ಹೋಗೋದನ್ನು ತೋರಿಸಿದ್ದೇನೆ. ಓಕೆನಾ, ಕಾಪಿ ಮಾಡಿಕೊಂಡೆ. ಆ್ಯಂಡ್ ಈ ಒಂದು ಟೆಕ್ಸ್ಟ್ನ ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ ಕನ್ನಡದಲ್ಲಿ. ನಾನು ಫಸ್ಟಿಗೆ ಕನ್ನಡ ಆಗ್ತಿದೆ, ಆಮೇಲೆ ಕೆಳಗಡೆ ಇಂಗ್ಲೀಷ್ ಆಗ್ತಾ ಇದೆ. ಬೇರೆ ನೀವು ಹಳೆ ವೀಡಿಯೋಸ್ ನೋಡ್ತಿರ್ಬೋದು. ಸೊ ಯಾಕಂತಂದರೆ ಮೇಲ್ಗಡೆ ಯಾಕೆ ಇಂಗ್ಲೀಷ್ ಹಾಕಿದ್ದಂದರೆ, ಇವಾಗ ಸರ್ಚ್ ಮಾಡ್ತಾ ಇರ್ತಾರಲ್ವ ಈ ಒಂದು ಟಾಪಿಕ್ ಮೇಲೆ, ಇವಾಗ ಗೋ ಹೋಮ್ ಅಂತ ಯಾವ ರೀತಿ ನಾನು ಇದು ಹಾಕಿದ್ನಲ್ಲ, ಸೊ ಯಾವ ರೀತಿ ಈ ಒಂದು ಗೋ ಹೋಮ್ ಅಂತ ಸರ್ಚ್ ಮಾಡಿದರೆ ನನ್ನ ಒಂದು ವಿಡಿಯೋ ಅವ್ರ ಸರ್ಚ್ ರಿಸಲ್ಟಲ್ಲಿ ಬರಬೇಕಲ್ಲ, ಅದೊಂದು ರೀಸನ್ಗೋಸ್ಕರ ನಾನು ಮೇಲ್ಗಡೆ ಇಂಗ್ಲೀಷು ಮತ್ತು ಕೆಳಗಡೆ ಕನ್ನಡ ಹಾಕಿನಿ. ಮತ್ತು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ನಮಗೆ ಇಲ್ಲಿ ಟ್ಯಾಗ್ಸ್ ಕಾಣ್ತಾ ಅಲ್ವಾ, ಟ್ಯಾಗ್ಸಲ್ಲಿ ನಾನು ಗೋ ಹೋಮ್ ಅಂತ ಹಾಕ್ಕೊತೀನಿ. ಯಾಕಂದರೆ ಯಾವ ಒಂದು ಬೇಸಿಸ್ ಮೇಲೆ ವಿಡಿಯೋ ಇದೆ, ಸಾರಿ ತಪ್ಪಾಯ್ತು, ಇಲ್ಲಿದೆ. ಓಕೆ, ಗೋ ಹೋಮ್ ಅಂತ ಹಾಕ್ಕೊಂಡೆ. ಸೊ ಈ ರೀತಿ ನೀವು ಇನ್ನು ಟ್ಯಾಗ್ಸ್ ಹಾಕ್ಕೋಬೇಕು. ಸೊ ನಾನು ಡೆಮೋ ಪರ್ಪಸ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ನಾನು ಅಪ್ಡೇಟ್ ಥಂಬ್ನೇಲ್ ಇವಾಗ ಅಪ್ಲೋಡ್ ಮಾಡಲ್ಲ ನಾನು. ಸೊ ಆಮೇಲೆ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಅಪ್ಲೋಡ್ ಆಗಿ ಮತ್ತು ಅನಲೈಸ್ ಮಾಡಿಟ್ಟಿರ್ತೀನಿ. ಆಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ವೀಡಿಯೋನ ಥಂಬ್ನೇಲ್ನ ಎಡಿಟ್ ಮಾಡಬೇಕಲ್ಲ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಇಲ್ಲಿ ಟ್ಯಾಗ್ಸ್, ಇವಾಗ ಈ ಒಂದು ವಾಲ್ಪೇಪರ್ ರಿಲೇಟೆಡ್ ಟ್ಯಾಗ್ಸ್ ಇದ್ದಾವೆ. ಸೊ ನಾನು ಪ್ರತಿಯೊಂದು ರಿಮೂವ್ ಮಾಡ್ಕೊತೀನಿ. ವಾಲ್ಪೇಪರ್ ಇರುವಂಥವು ಇವೆಲ್ಲ ರಿಮೂವ್ ಮಾಡ್ಕೊತೀನಿ. ಸೊ ನನಗೆ ಟೈಟಲ್ಗೆ ಮತ್ತು ವಿಡಿಯೋ ಯಾವ ಒಂದು ಟಾಪಿಕ್ ಮೇಲೆ ಮಾಡಿರ್ತೀನಲ್ವ, ಆ ಒಂದು ಟಾಪಿಕ್ ಮೇಲೆ ರಿಸರ್ಚ್ ಮಾಡಿಬಿಟ್ಟು ನಾನು ಇಲ್ಲಿ ಹಾಕೋದು ಟ್ಯಾಗ್ಸ್ನ ಈ ರೀತಿ ಗೋ ಹೋಮ್ ಗೋ ಈ ರೀತಿ. ಓಕೆನಾ, ಸಾರಿ ಗೋ, ಓಕೆ, ಈ ರೀತಿ ಹಾಕ್ತಾ ಇರ್ತೀನಿ. ಮತ್ತು ಡೆಮೋ, ಗೋ ಹೋಮ್ ಈ ರೀತಿ ಟ್ಯಾಗ್ಸ್ ಹಾಕ್ಕೋಬೇಕು ನೀವು ರಿಸರ್ಚ್ ಮಾಡ್ಕೊಂಡ್ರೆ. ಸೊ ರಿಸರ್ಚ್ ಮಾಡಿ ಹಾಕ್ಕೋಬೇಕು. ಆ್ಯಂಡ್ ಕ್ಯಾಟಗರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೇಮ್ ಇರುತ್ತೆ, ಪ್ರತಿಯೊಂದು ಸೇಮ್ ಇರುತ್ತೆ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಐ ಕಾರ್ಡ್ ವೀಡಿಯೋಸ್ನ ಇಲ್ಲಿ ಮೇಲ್ಗಡೆ ಬರುತ್ತಲ್ಲ, ಒಂದು ವೀಡಿಯೋನ ಆ್ಯಡ್ ಮಾಡ್ತೀನಿ. ಸೊ ಪ್ರತಿಯೊಂದು ವೀಡಿಯೋ ಕೂಡ ಅಷ್ಟೇ ಸೇವ್. ಓಕೆ, ಇದಾಯ್ತಾ. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕಾಪಿರೈಟ್ ಇಶ್ಯೂಸ್ ಏನು ಬರಲ್ಲ. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅನ್ಲಿಸ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊತೀನಿ. ಸೊ ಆಮೇಲೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಥಂಬ್ನೇಲ್ ಎಡಿಟ್ ಮಾಡಿ ಅಪ್ಲೋಡ್ ಆದಮೇಲೆ ನಾನು ಈ ಒಂದು ವಿಡಿಯೋನ ಶೆಡ್ಯೂಲ್ ಇಡ್ತೀನಿ. ಸೊ ಯಾವಾಗ ಒಂದು 6 ಗಂಟೆಗೆ ಆಗಬೇಕಾ, 10 ಗಂಟೆಗೆ ಆಗಬೇಕಾ, ನಾಳೆ ಬೆಳಗ್ಗೆ ಆಗಬೇಕಾ, ನಾಡ್ದು ಆಗಬೇಕಾ ಅಂತ ನಾನು ಶೆಡ್ಯೂಲ್ ಮಾಡಿ ಇಟ್ಟಿರ್ತೀನಿ. ಇಷ್ಟೇ ಫ್ರೆಂಡ್ಸ್. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.